ಹಲೋ ಉತ್ತರ ಕರ್ನಾಟಕದ ರೈತನ ರಾಣಿ ಚಲನ್ ನೋಡುವಂಥ ವೀಕ್ಷಕರಿಗೆಲ್ಲರಿಗೂ ಶುಭೋದಯ ಹೇಳ್ತಾ ನನ್ನ ಮನದಾಳದ ಮಾತು ಹೇಳಬೇಕಂತ ಇಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಪಂಚಭೂತಗಳ ಸಾಕ್ಷಿಯಾಗಿ ನಾವು ಎಲ್ಲ ಜರ್ನಿ ಮಾಡ್ತಾ ಬಸವಣ್ಣನ ನೆನೆಸ್ತಾ ಬಸವಣ್ಣನ ವರ್ಣನೆ ಮಾಡ್ತಾ ಬಸವಣ್ಣನ ಜ್ಞಾನ ಮಾಡ್ತಾ ನಾವು ಮುಂದೆ ಸಾಗೋಣ. ನಮ್ಮ ಮನೆ ದೇವರಾದ ಬಸವಣ್ಣ ಮತ್ತು ಗುಡ್ಡದ ಯಲ್ಲಮ್ಮನ ಆಶೀರ್ವಾದದಿಂದ ನಾವೆಲ್ಲರೂ ಈಗ ಉಳುವಿಗೆ ಹೊಂಟಿದ್ದೇವೆ. ಉಳುವಿ ಜಾತ್ರೆ ಮುಗಿಸ್ಕೊಂಡು ಬಂದು ಮತ್ತು ಇನ್ನು ಹೊಲದಲ್ಲಿ ಕಬ್ಬು ಮೆಟ್ಟಬೇಕಂತ ಆಸೆ ಇದೆ. ಕಬ್ಬು ಮೆಟ್ಟೋದು ಅರ್ಧ ಆಗಿದೆ, ಈಗ ಮುಂದುವರಿಸ್ಬೇಕಂತ ಕೆಲಸ ಇದೆ. ಜಾತ್ರೆ ಮುಗಿಸ್ಕೊಂಡು ಚಕಡಿ ಹೊಡ್ಕೊಂಡು ಬಂದು ಮತ್ತು ಮುಂದಿನ ಕೆಲಸ ಚಾಲೂ ಮಾಡಬೇಕಂತ ಆಸೆ ಇದೆ. ಉಳುವಿ ಕ್ಷೇತ್ರಕ್ಕೆ ಬಂದ್ವಿ. ಈಗ ಇದು ಉಳುವಿಯ ಕಳಸ, ಇದು ಮೇನ್ ಬಸ್ ಸ್ಟ್ಯಾಂಡ್ ನೋಡ್ತಾ ಉಳುವಿ ಅಜ್ಜಗೆ ನಮಸ್ಕಾರ ಮಾಡ್ತಾ ಇದು ಮಾರುತಿ ಗುಡಿ ಈ ಸೈಡ್ ಹೋದರೆ ನಮ್ಮ ಚಕಡಿ ಮ್ಯಾಲೆ ಕೆರೆ ಹತ್ತಿರ ಬಿದ್ದಾವೆ. ಹೀಗೆ ನೋಡ್ತಾ ಮಾತಾಡ್ತಾ ಈಗ ಮುಂದೆ ಸಾಗ್ತಾ ಮೇನ್ ಗೇಟಿಗೆ ಹೋಗೋಣ. ಮೇನ್ ಗೇಟಿಗೆ ಹೋಗಿ ದೇವ್ರನ್ನೂ ನಮಸ್ಕಾರ ಮಾಡಿಕೊಂಡು ಎಲ್ಲ ಸೇವೆ ಮಾಡ್ತಾ ದೇವ್ರನ್ನೂ ಜಪ ಮಾಡ್ತಾ ಆಮೇಲೆ ಇಲ್ಲಿ ಬಾಜು ಟೇಷ್ನರಿ ಅಂಗಡಿ ಇದ್ದಾವೆ. ಎಷ್ಟು ಚಂದನದ ನೋಡ್ರಿ, ಎಲ್ಲರೂ ನೋಡಿ. ಹೀಗೆ ನಾವು ಎಲ್ಲರೂ ಇವತ್ತು ಜಾತ್ರೆ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ಬೇಕಂತ ನಮ್ಮ ಗಂಡು ಮಕ್ಕಳು ನಮ್ಮ ಚಿಕ್ಕ ಸೊಸೆ ಎಲ್ಲರೂ ಅಭಿಷೇಕಕ್ಕೆ ಬರ್ತಾಯಿದ್ದೇವೆ. ಅಭಿಷೇಕ ಮುಗಿಸ್ಕೊಂಡು ಇನ್ನೂ ಕೆಲವೊಂದು ಮಂದಿ ಇದ್ದಾರೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಅಳಿಯಗಳೆಲ್ಲರೂ ಮನೆಯಲ್ಲಿದ್ದಾರೆ. ಆಮೇಲೆ ದೊಡ್ಡ ಅಳಿಯ ಬಂದಿದ್ದಾನೆ, ದೊಡ್ಡ ಅಳಿಯನ ಕಾರ್ ತರಬಿದೆ. ಇಲ್ಲಿ ಇದು ರೇಷನ್ ಕೊಡೋ ಉಗ್ರಾಣ, ಇಲ್ಲೇ ರೇಷನ್ ಅವರು ಕೊಡ್ತಾರೆ. ಇನ್ನು ದೇವರನ್ನು ನೆನೆಸುತ್ತಾ ಈ ಕಲ್ಯಾಣ ಮಂಟಪ ಎಲ್ಲ ನೋಡ್ತಾ ಖುಷಿ ಪಡ್ತಾ ಮುಂದೆ ಸಾಗ್ತಾ ಹೊರಟಿದ್ದೇವೆ. ನನ್ನ ಮಗ ಸಾಗರ್, ಸೊಸೆ, ನಮ್ಮ ತಮ್ಮ, ಅಜ್ಜಪ್ಪ, ನಮ್ಮ ಯಜಮಾನ್ರು ಎಲ್ಲರೂ ಅಭಿಷೇಕ ಮಾಡ್ದತ್ತ ಮುಂದೆ ಹೊರಟಿದ್ದಾರೆ. ನಾನು ಚಿಕ್ಕದಾದ ಒಂದು ವಿಡಿಯೋ ಮಾಡಬೇಕಂತ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಈ ಮೆಟ್ಲ ಇಳಿದು ತೆಳಗೆ ಹೋಗಿಬಿಟ್ರೆ ಬೆಳ್ಳಿ ತೇರು ಬರುತ್ತೆ. ಬೆಳ್ಳಿ ತೇರು ನೋಡ್ತಾ ಆಶೀರ್ವಾದ ತಗೊಳ್ತಾ ಮತ್ತು ಮುಂದೆ ಸಾಗಬೇಕಂತ ಇಷ್ಟಪಟ್ಟಿದ್ದೀನಿ. ಇಲ್ಲೇ ಇದೆ ನೋಡ್ರಿ ಬೆಳ್ಳಿ ತೇರು, ಇದೆ ಬೆಳ್ಳಿ ತೇರು. ಇನ್ನು ಹಿಂಗೆ ಸುತ್ತ ಹಾದು ಬಂದರೆ ಗುಡಿ ಸಿಗತ್ತೆ. ಇಲ್ಲಿ ಬಸವನಿದ್ದಾನೆ, ಹಳ್ಳಿಕಟ್ಟಿ ಬಸವನಿದ್ದಾನೆ. ಬಳ್ಳಿಕಟ್ಟಿ ಬಸವಣ್ಣನ ಆಶೀರ್ವಾದ ತಗೊಳ್ತಾ ಮುಂದೆ ಸಾಗ್ತಾ ಇದ್ದೀನಿ. ಅಟ್ರು ಹಿಂಗೆ ಒಂದು ರೌಂಡ್ ಹೊಡೆದು ಬಂದು ದೇವರ ಜಪ ಮಾಡ್ತಾ ಈಗ ಮೃತ್ಯುಂಜಯ ಮಂತ್ರ ಹೇಳಬೇಕಂತ ಇಷ್ಟಪಟ್ಟು ಹೇಳ್ತಾ ಇದ್ದೇನೆ. ಓಂ ತ್ರಯಂಬಕಂ ಯಜಾಮಹೇ ಪುಷ್ಟಿವರ್ಧನಂ ಪೂರ್ವಾರಿಕಿಮೇ ಬಂಧನ ಮುಷ್ಟಿರ್ಮುಕ್ಷಿತಮಾಮೃತ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಓಂ ಬಸವಣ್ಣನ ನೆನೆಸ್ತಾ ಮುಂದೆ ಸಾಗ್ತಾ ಇಲ್ಲಿ ಅಕ್ಕಾರು ಬಿಸಿಲು ಕಾಸ್ತಾ ಇದ್ದಾರೆ. ಬಿಸಿಲು ನೋಡ್ತಾ ಮುಂದೆ ಸಾಗ್ತಾ ಇದ್ದೇವೆ. ಈಗ ದೇವರ ಗುಡಿಯನ್ನು ಸುತ್ತ ಹಾಯ್ತಾ ಬರ್ತಾ ಇದ್ದೇವೆ. ಬಂದು ಇನ್ನು ಇಲ್ಲಿ ದೀಪಕಂಬ ಇದೆ. ದೀಪಕಂಬದ ಹತ್ತಿರ ಹೋಗಿ ಇನ್ನು ಇದು ಬಂಗಾರದ ಗುಡಿ, ಚಿನ್ನದ ಗುಡಿ. ಇಲ್ಲಿ ಬಂದವರು ಯಾರು ಏನು ಬೇಡ್ಕೊಂಡ್ರು ಹುಷಿ ಇಲ್ಲ. ನಮಗೆ ಯಜಮಾನ್ರಿಗೆ ಆರಾಮಿಲ್ಲ, ನನ್ನ ಮಕ್ಕಳು ಬೇಡ್ಕೊಂಡಿದ್ರು. ಚಿಕ್ಕವಳು ದೀಡ್ ನಮಸ್ಕಾರ ಹಾಕಿಳು, ದೊಡ್ಡವಳು ತೂಕಂತು ಕಾಯಿ ಕೊಟ್ಟಳು. ನನಗೆ ಮುತ್ತೈದೆ ಭಾಗ್ಯ ದೇವರು ಮತ್ತು ದೊರಕಿಸ್ಕೊಟ್ಟ. ಮತ್ತೀಗ 65 ವರ್ಷ ಆದರೂ ಕೂಡ ಮಕ್ಕಳ ಜೊತೆ ಚಕಡಿ ಜಾತ್ರೆಗೆ ಬಂದಿದ್ದಾರೆ ನಮ್ಮ ಯಜಮಾನ್ರು. ಇಲ್ಲಿ ಅಭಿಷೇಕಕ್ಕೆ ಟಿಕೆಟ್ ತಗೋತಾ ಇದ್ದಾರೆ. ಶ್ರೀ ಉಳುವಿಯ ಚನ್ನಬಸವೇಶ್ವರ ಪ್ರಸನ್ನ ಅಂತ ನೆನೆಸ್ತಾ ದೇವರನ್ನು ಹೆಜ್ಜೆ ಹಾಕ್ತಾ ಒಳಗೆ ಗರ್ಭಗುಡಿ ಹತ್ತಿರ ಹೊಂಟಿದ್ದೇವೆ. ಈಗ ಇವು ಎಲ್ಲ ತೇರಿನಲ್ಲಿಡು ಕಳಸ, ಬೆಳ್ಳಿ ಕಳಸ, ಹಿತ್ತಾಳಿ ಕಳಸ, ಆಮೇಲೆ ದೇವರುಗಳು ಬಸವಣ್ಣ ಇವ್ರನ್ನೆಲ್ಲ ನೋಡ್ತಾ ಇಲ್ಲಿ ಸೊಸೆ ಬರ್ತಾಳೆ. ಆಮೇಲೆ ಇಲ್ಲಿ ದೇವರ ಗರ್ಭಗುಡಿ ಕಾಣ್ತಾ ಇದೆ, ಒಳಗೆ ಪ್ರವೇಶ ಇಲ್ಲ. ವಿಡಿಯೋ ಮಾಡಿ ಕೊಡೋದಿಲ್ಲ ಸ್ವಾಮಿಗಳು. ಇದು ಪಲ್ಲಕ್ಕಿ, ಬಸವಣ್ಣನ ಪಲ್ಲಕ್ಕಿ ಇದು. ಹೀಗೆ ನೋಡಿ ಇನ್ನೊಳಗಡೆ ಬಂದರೆ ಆಮೇಲೆ ಇನ್ನೊಂದು ಸಲ ದರ್ಶನ ಮಾಡಿ ಉಳಿದಿದ್ದು ಗದ್ದಲಿಲ್ಲ, ಸಂತೋಷದಿಂದ ಬಂದಿದ್ದೇವೆ, ಪ್ರಿಯ ಆಗಿದ್ದೇವೆ ಎಲ್ಲರೂ.
ಖುಷಿ ಖುಷಿಯಿಂದ ದೇವ್ರ ದರ್ಶನ ಮಾಡ್ತಾಯಿದ್ದೇವೆ. ಈಗ ಬಂದರು ನಮ್ಮ ಗಂಡ್ಮಕ್ಳು, ನಮ್ಮ ಚಕ್ಕಡಿ ಗಂಡ್ಮಕ್ಳು ಇವರೆಲ್ಲರೂ ಚಕ್ಕಡಿ ಜಾತ್ರೆ ಮಾಡಿ ಚಕ್ಕಡಿ ತಂದು ಹಚ್ಚಿ ಈಗೆಲ್ಲ ಅಭಿಷೇಕಕ್ಕೆ ಬಂದಿದ್ದಾರೆ. ಅಭಿಷೇಕಕ್ಕೆ ಬಂದು ಎಲ್ಲರೂ ಒಳಗೆ ಹೊಂಟಿದ್ದೇವೆ. ಹೀಗೆ ಬಂದು ಅಭಿಷೇಕ ಮುಗಿಸ್ಕೊಂಡು ಚಕ್ಕಡಿ ಹತ್ತಿರ ಬಂದು ಅಭಿಷೇಕ ಮಾಡೋದನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಅಲ್ಲಿ ಎಂಟ್ರಿ ಇಲ್ಲ ಒಳಗಡೆ. ಇವೆಲ್ಲ ಈಗ ನೋಡಿದ್ದು ಎತ್ತುಗಳು ಇವು ನಮ್ಮ ಬೀಗರ ಎತ್ತುಗಳು, ಚೇರ್ಮನ್ ನಾನು. ಆಚೆ ಕಡೆ ಸೈಡ್ ಅವು ನಮ್ಮ ಹುಡೇದಾರ ಬೀಗರು, ಚನ್ನಗೌಡನ ಎತ್ತುಗಳು. ಆಮೇಲೆ ಇವೆಲ್ಲ ನಮ್ಮ ತವ್ರ ಮನೆವು. ಇವು ನನ್ನ ಮಕ್ಕಳು ತೊಗೊಂಬಂದಿದ್ದಾರೆ, ಸಾಗರ್ ಶಶಿ ಅಂತ. ಎಲ್ಲರೂ ನೋಡಿ ಚಿಕ್ಕದೊಂದು ವಿಡಿಯೋ ಮುಗಿಸ್ತಾ ನಿಮಗೆಲ್ಲ ಖುಷಿಯಿಂದ ಗುಡಿ ತೋರಿಸಿದ ನಾನು ನೆಮ್ಮದಿಯಿಂದ ಏನೋ ಚಿಕ್ಕದೊಂದು ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲರೂ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೀಗೆ ನಮ್ಮನ್ನ ಬೆಳೆಸ್ತಾ ಇರಿ. ವಿಡಿಯೋ ಮುಗಿಸ್ತಾ ಇದ್ದೀನಿ.